ಧರ್ಮಸ್ಥಳ ವಿರುದ್ಧ ದಲಿತರನ್ನ ಎತ್ತಿ ಕಟ್ಟುವ ಕೆಲಸ ಆಗ್ತಾ ಇದೆ. ಭಾರತ ಸನಾತನ ಧರ್ಮ ಸಿದ್ಧಾಂತದ ತವರಿದು. ಈ ಷಡ್ಯಂತ್ರ ಫಲ ಕೊಡೋದಿಲ್ಲ ಅಂತ ಗಿಳಿಯಾರ್ ಹೇಳಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ತೆರೆ ಬೀಳಲಿದೆ. ಎನ್ಐಎ ತನಿಖೆ ಆಗಲಿ ಅಂತ ವಸಂತ ಗಿಳಿಯಾರ್ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಗಿಳಿಯಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಎನ್ಐಎ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ, ಅದರ ಜೊತೆಯಲ್ಲಿ ಇದರ ಹಿಂದಿನ ಪ್ರೊಪಗಾಂಡಾ ಅಜೆಂಡಾ ಏನು ಅನ್ನುವಂತ ವಿಚಾರ, ಅದರ ಬಗ್ಗೆ ಕೂಡ ವಸಂತ ಗಿಳಿಯಾರ್ ಮಾತಾಡಿದ್ದಾರೆ. ಈ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಇಡೀ ಷಡ್ಯಂತ್ರಕ್ಕೆ ತೆರೆ ಬೀಳುತ್ತೆ ಅಂದಿದ್ದಾರೆ. ನಮ್ಮ ಜೊತೆಗೆ ವಸಂತ ಗಿಳಿಯಾರ್ ಇದ್ರೆ ಮಾತಾಡಿಸ್ತೀನಿ. ಸರ್, ಇವತ್ತು ರಣಕಾಳೆ ಉಳಿಸಿ ಅಂದ್ರೆ ಧರ್ಮ ರಕ್ಷಣೆಗೂ ಮೊಳಗಿತ್ತು, ಧರ್ಮ ರಕ್ಷಣೆಗಾಗಿ ಪಣ ತೊಟ್ಟಿದ್ದೀರಾ, ಒಂದ್ ಕಡೆ ಹಕ್ಕೊತ್ತಾಯ ಸರ್ಕಾರಕ್ಕೆ ಮಾಡಿದಿರಾ, ಏನ್ ಹೇಳಿದ್ರಿ ಸರ್ ಅಂತ? ಸರ್, ಅದು ಹಕ್ಕೊತ್ತಾಯ ಬಹಳ ಗಂಭೀರವಾಗಿದೆ. ಕೇಶವಮೂರ್ತಿ ಅವರು ಹಲವಾರು ದಶಕಗಳಿಂದ ಅವರು ಸಂಘದಲ್ಲಿ ಪ್ರಚಾರಕರಾಗಿ ಸಂಘಟನೆ ಪ್ರಮುಖರಾಗಿ ಕೆಲಸ ಮಾಡಿದವರು, ಹಿಂದೂ ಜಾಗರಣ ವೇದಿಕೆಯ ಮುಖ್ಯಸ್ಥರವರು. ಜಗದೀಶ್ ಕಾರಂತ್ ಅವರ ಮಾರ್ಗದರ್ಶನದಲ್ಲಿ ಈ ನಿರ್ಣಯಗಳನ್ನು ನಾವು ದಾಖಲು ಮಾಡಿದ್ದೇವೆ. ಹಿಂದೂ ಜಾಗರಣ ವೇದಿಕೆ ಇಡೀ ರಾಜ್ಯದ 4 ಪ್ರಮುಖ ವ್ಯಕ್ತಿಗಳನ್ನ ಧರ್ಮ ಸಂರಕ್ಷಣಾ ಸಮಿತಿಗೆ, ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಗೆ ಒದಗಿಸಿಕೊಟ್ಟಿದೆ. ಹಾಗಾಗಿ ಇವತ್ತು ಆ ನಿರ್ಣಯವನ್ನ ಅವರು ಹೇಳಿದ್ದಾರೆ. ಆ ನಿರ್ಣಯಗಳ ಬಗ್ಗೆ ನಮಗೆ ಬದ್ಧತೆ ಇದೆ. ರಾಜ್ಯದ ಎಲ್ಲ ಸಂಸದರಿಂದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆಸ್ತೇವೆ. ಎಲ್ಲ ಸಂಸದರನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ, ಎನ್ಐಎ ತನಿಖೆಯಲ್ಲಿ ಬರಬೇಕು. ಯಾರ್ಯಾರು ಈ ದುಷ್ಟರು ಈ ಸಂಚು ಹೂಡಿದ್ದಾರೆ ಅವರು ಎಲ್ಲರ ಮೇಲೆ ತನಿಖೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಈಗ ಒಂದೊಂದು ಸತ್ಯಗಳು ಹೊರಗಡೆ ಬರ್ತಾ ಇದಾವೆ. ಯಾವ ರೀತಿ ಇವರು ಸುಳ್ಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ, ಒಂದ್ ಕಡೆ ಷಡ್ಯಂತ್ರ ಮಾಡಿದ್ದಾರೆ ಎಂಬುದು, ಮತ್ತೊಂದ್ ಕಡೆ ಈ ದಲಿತರನ್ನು ಎತ್ತಿಕಟ್ಟುವ ಕೆಲಸ ಆಗ್ತದೆ ಒಂದು ಆರೋಪ ಸರ್. ದಲಿತರು ಅಂತ ಹೇಳಿದ ತಕ್ಷಣ ಯಾವಾಗಲೂ ಇವರಿಗೆ ಬಳಸ್ಕೊಳ್ಳಿಕ್ಕಿರೋರು ಅನ್ನುವ ಆ ಭಾವನೆಯನ್ನು ಬಿಡಬೇಕು. ನಾನು ಕೂಡ ದಲಿತ ಪರ ಸಂವೇದನೆ ಇರುವ, ಆ ಚಳವಳಿಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡಿರುವ, ಅದನ್ನು ಹೇಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ಆದ್ರೆ ಅವರು ಆ ಭೀಮಾ ಎನ್ನುವ ಹೆಸರನ್ನ ಆ ರೀತಿ ಒಂದು ಪ್ರಭಾಗಂಡ ಮಾಡಲಿಕ್ಕೆ ಬಳಸಿರುವಂತದ್ದು. ಆದರೆ ಆ ಶಕ್ತಿ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಆ ಎಲ್ಲಾ ಮುಖವಾಡಗಳು ಕಳಚಿ ಬಿದ್ದಿವೆ. ಇವರು ಬೇರೆ ಬೇರೆ ಜಾತಿಗಳನ್ನ ಧರ್ಮಕ್ಷೇತ್ರದ ಮೇಲೆ ಎತ್ತಿ ಕಟ್ಟುವ ಪ್ರಯತ್ನವನ್ನು ಮಾಡಿದ್ರು. ಹಿಂದೂ ಧರ್ಮ, ಜೈನ ಧರ್ಮ, ಆಮೇಲೆ ಏನು ವೈಷ್ಣವರು, ಶೈವರು ಅಂತೇಳಿ ತಾರತಮ್ಯಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ನಮ್ಮ ಭಾರತದಲ್ಲಿ ಆ ರೀತಿಯ ಯಾವ ಭಾರತದ ನೆಲದಲ್ಲಿ ಹುಟ್ಟಿದಂತ ಎಲ್ಲ ಸನಾತನ ಧರ್ಮದವರನ್ನ ನಾವು ಪ್ರೀತಿಸ್ತೇವೆ. ಹೊರಗಡೆಯಿಂದ ಬಂದವರನ್ನು ಕೂಡ ನಾವು ಗೌರವಿಸ್ತೇವೆ, ಪ್ರೀತಿಸ್ತೇವೆ. ಹೊರಗಡೆಯಿಂದ ಬಂದವರು ನಮ್ಮ ಧರ್ಮದ ವಿಷಯಕ್ಕೆ ಬಂದ್ರೆ ಮಾತ್ರ ಅವರನ್ನು ನಾವು ವಿರೋಧಿಸ್ತೇವೆ. ನಮ್ಮಲ್ಲಿ ಆ ಧರ್ಮದ ತರತಮಗಳು ಇಲ್ಲ, ಭೇದಗಳಿಲ್ಲ. ಅದನ್ನು ಮಾಡುವವರ ಉದ್ದೇಶ ಇರೋದು ವಿಂಗಡಣೆ ಮಾಡುವಂಥದ್ದು, ಬ್ರೇಕ್ ಮಾಡುವಂಥದ್ದು. ಅದು ಈಡೇರೋದಿಲ್ಲ, ಸ್ವಲ್ಪ ಕಾಲ ಅಷ್ಟೇ. ಅದು ಚಲಾವಣೆಯಲ್ಲಿ ಇಲ್ಲದ ನಾಣ್ಯ. ಸಮಾವೇಶ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ? ಒಂದ್ ಕಡೆ ಧರ್ಮಸ್ಥಳದಲ್ಲಿ, ಒಂದ್ ಕಡೆ ಪಾದಯಾತ್ರೆ ಹಮ್ಮಿಕೊಂಡು ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ, ದೊಡ್ಡ ಮಟ್ಟದ ಸಮಾವೇಶ ಮಾಡಬೇಕಂತ ಮುಂದಾಗಿದ್ದಾರೆ. ಸರ್, ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಮಾವೇಶ ಇರುತ್ತೆ, ಈ ಒಂದು ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಅದೇ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದ ಹಾಗೆ ಜಗತ್ತಿನ ಎಲ್ಲಾ ನದಿಗಳ ನಡೆ ಕಡಲಿನ ಕಡೆಗೆ, ಎಲ್ಲಾ ನದಿಗಳು ಹರಿಯೋದು ಕಡಲಿನ ಕಡೆಗೆ. ಧರ್ಮಕ್ಷೇತ್ರದ ಎಲ್ಲ ಧರ್ಮ ಸೈನಿಕರು ರಾಜ್ಯದ 16 ದಿಕ್ಕಿನಿಂದ ಧರ್ಮಸ್ಥಳದ ಕಡೆಗೆ ಸಾಗಿ ಬರುವಂತಹ ದಿನಗಳು ಬರ್ತಾ ಇದೆ. ಇದಿಷ್ಟು ಪತ್ರಕರ್ತ ವಸಂತ ಗಿಳಿಯಾರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳ ವಿರುದ್ಧ ದಲಿತರನ್ನ ಎತ್ತಿ ಕಟ್ಟುವ ಕೆಲಸ ಆಗ್ತಾ ಇದೆ. ಭಾರತ ಸನಾತನ ಧರ್ಮ ಸಿದ್ಧಾಂತದ ತವರಿದು. ಈ ಷಡ್ಯಂತ್ರ ಫಲ ಕೊಡೋದಿಲ್ಲ ಅಂತ ಗಿಳಿಯಾರ್ ಹೇಳಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ತೆರೆ ಬೀಳಲಿದೆ. ಎನ್ಐಎ ತನಿಖೆ ಆಗಲಿ ಅಂತ ವಸಂತ ಗಿಳಿಯಾರ್ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಗಿಳಿಯಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಎನ್ಐಎ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ, ಅದರ ಜೊತೆಯಲ್ಲಿ ಇದರ ಹಿಂದಿನ ಪ್ರೊಪಗಾಂಡಾ ಅಜೆಂಡಾ ಏನು ಅನ್ನುವಂತ ವಿಚಾರ, ಅದರ ಬಗ್ಗೆ ಕೂಡ ವಸಂತ ಗಿಳಿಯಾರ್ ಮಾತಾಡಿದ್ದಾರೆ. ಈ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಇಡೀ ಷಡ್ಯಂತ್ರಕ್ಕೆ ತೆರೆ ಬೀಳುತ್ತೆ ಅಂದಿದ್ದಾರೆ. ನಮ್ಮ ಜೊತೆಗೆ ವಸಂತ ಗಿಳಿಯಾರ್ ಇದ್ರೆ ಮಾತಾಡಿಸ್ತೀನಿ. ಸರ್, ಇವತ್ತು ರಣಕಾಳೆ ಉಳಿಸಿ ಅಂದ್ರೆ ಧರ್ಮ ರಕ್ಷಣೆಗೂ ಮೊಳಗಿತ್ತು, ಧರ್ಮ ರಕ್ಷಣೆಗಾಗಿ ಪಣ ತೊಟ್ಟಿದ್ದೀರಾ, ಒಂದ್ ಕಡೆ ಹಕ್ಕೊತ್ತಾಯ ಸರ್ಕಾರಕ್ಕೆ ಮಾಡಿದಿರಾ, ಏನ್ ಹೇಳಿದ್ರಿ ಸರ್ ಅಂತ? ಸರ್, ಅದು ಹಕ್ಕೊತ್ತಾಯ ಬಹಳ ಗಂಭೀರವಾಗಿದೆ. ಕೇಶವಮೂರ್ತಿ ಅವರು ಹಲವಾರು ದಶಕಗಳಿಂದ ಅವರು ಸಂಘದಲ್ಲಿ ಪ್ರಚಾರಕರಾಗಿ ಸಂಘಟನೆ ಪ್ರಮುಖರಾಗಿ ಕೆಲಸ ಮಾಡಿದವರು, ಹಿಂದೂ ಜಾಗರಣ ವೇದಿಕೆಯ ಮುಖ್ಯಸ್ಥರವರು. ಜಗದೀಶ್ ಕಾರಂತ್ ಅವರ ಮಾರ್ಗದರ್ಶನದಲ್ಲಿ ಈ ನಿರ್ಣಯಗಳನ್ನು ನಾವು ದಾಖಲು ಮಾಡಿದ್ದೇವೆ. ಹಿಂದೂ ಜಾಗರಣ ವೇದಿಕೆ
ಇಡೀ ರಾಜ್ಯದ 4 ಪ್ರಮುಖ ವ್ಯಕ್ತಿಗಳನ್ನ ಧರ್ಮ ಸಂರಕ್ಷಣಾ ಸಮಿತಿಗೆ, ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಗೆ ಒದಗಿಸಿಕೊಟ್ಟಿದೆ. ಹಾಗಾಗಿ ಇವತ್ತು ಆ ನಿರ್ಣಯವನ್ನ ಅವರು ಹೇಳಿದ್ದಾರೆ. ಆ ನಿರ್ಣಯಗಳ ಬಗ್ಗೆ ನಮಗೆ ಬದ್ಧತೆ ಇದೆ. ರಾಜ್ಯದ ಎಲ್ಲ ಸಂಸದರಿಂದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆಸ್ತೇವೆ. ಎಲ್ಲ ಸಂಸದರನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ, NIA ತನಿಖೆಯಲ್ಲಿ ಬರಬೇಕು. ಯಾರ್ಯಾರು ಈ ದುಷ್ಟರು ಈ ಸಂಚು ಹೂಡಿದ್ದಾರೆ ಅವರು ಎಲ್ಲರ ಮೇಲೆ ತನಿಖೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಈಗ ಒಂದೊಂದು ಸತ್ಯಗಳು ಹೊರಗಡೆ ಬರ್ತಾ ಇದಾವೆ. ಯಾವ ರೀತಿ ಇವರು ಸುಳ್ಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ, ಒಂದ್ ಕಡೆ ಷಡ್ಯಂತ್ರ ಮಾಡಿದ್ದಾರೆ ಎಂಬುದು, ಮತ್ತೊಂದ್ ಕಡೆ ಈ ದಲಿತರನ್ನು ಎತ್ತಿ ಕಟ್ಟುವ ಕೆಲಸ ಆಗ್ತದೆ ಒಂದು ಆರೋಪ ಸರ್. ದಲಿತರು ಅಂತ ಹೇಳಿದ ತಕ್ಷಣ ಯಾವಾಗಲೂ ಇವರಿಗೆ ಬಳಸ್ಕೊಳ್ಳಿಕ್ಕಿರೋರು ಅನ್ನುವ ಆ ಭಾವನೆಯನ್ನು ಬಿಡಬೇಕು ಅವರು. ನಾನು ಕೂಡ ದಲಿತ ಪರ ಸಂವೇದನೆ ಇರುವ, ಆ ಚಳವಳಿಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡಿರುವ, ಅದನ್ನು ಹೇಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ಆದ್ರೆ ಅವರು ಆ ಭೀಮಾ ಎನ್ನುವ ಹೆಸರನ್ನ ಆ ರೀತಿ ಒಂದು ಪ್ರೊಪಗಂಡ ಮಾಡಲಿಕ್ಕೆ ಬಳಸಿರುವಂತದ್ದು. ಆದರೆ ಆ ಶಕ್ತಿ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಆ ಎಲ್ಲ ಮುಖವಾಡಗಳು ಕಳಚಿ ಬಿದ್ದಿವೆ. ಇವರು ಬೇರೆ ಬೇರೆ ಜಾತಿಗಳನ್ನ ಧರ್ಮಕ್ಷೇತ್ರದ ಮೇಲೆ ಎತ್ತಿ ಕಟ್ಟುವ ಪ್ರಯತ್ನವನ್ನು ಮಾಡಿದ್ರು. ಹಿಂದೂ ಧರ್ಮ, ಜೈನ ಧರ್ಮ, ಆಮೇಲೆ ಏನು ವೈಷ್ಣವರು, ಶೈವರು ಅಂತೇಳಿ ತಾರತಮ್ಯಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ನಮ್ಮ ಭಾರತದಲ್ಲಿ ಆ ರೀತಿಯ ಭಾರತದ ನೆಲದಲ್ಲಿ ಹುಟ್ಟಿದಂತ ಎಲ್ಲ ಸನಾತನ ಧರ್ಮದವರನ್ನ ನಾವು ಪ್ರೀತಿಸ್ತೇವೆ. ಹೊರಗಡೆಯಿಂದ ಬಂದವರನ್ನು ಕೂಡ ನಾವು ಗೌರವಿಸ್ತೇವೆ, ಪ್ರೀತಿಸ್ತೇವೆ. ಹೊರಗಡೆಯಿಂದ ಬಂದವರು ನಮ್ಮ ಧರ್ಮದ ವಿಷಯಕ್ಕೆ ಬಂದ್ರೆ ಮಾತ್ರ ಅವರನ್ನು ನಾವು ವಿರೋಧಿಸ್ತೇವೆ. ನಮ್ಮಲ್ಲಿ ಆ ಧರ್ಮದ ತರತಮಗಳು ಇಲ್ಲ, ಭೇದಗಳಿಲ್ಲ. ಅದನ್ನು ಮಾಡುವವರ ಉದ್ದೇಶ ಇರೋದು ವಿಂಗಡಣೆ ಮಾಡುವಂಥದ್ದು, ಬ್ರೇಕ್ ಮಾಡುವಂಥದ್ದು. ಅದು ಈಡೇರೋದಿಲ್ಲ, ಸ್ವಲ್ಪ ಕಾಲ ಅಷ್ಟೇ. ಅದು ಚಲಾವಣೆಯಲ್ಲಿ ಇಲ್ಲದ ನಾಣ್ಯ. ಸಮಾವೇಶ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ? ಒಂದ್ ಕಡೆ ಧರ್ಮಸ್ಥಳದಲ್ಲಿ ಒಂದ್ ಕಡೆ ಪಾದಯಾತ್ರೆ ಹಮ್ಮಿಕೊಂಡು ಚಕ್ರವರ್ತಿ ಸುಲಿಬರು ಹೇಳಿದ್ದಾರೆ, ದೊಡ್ಡ ಮಟ್ಟದ ಸಮಾವೇಶ ಮಾಡಬೇಕಂತ ಮುಂದಾಗಿದ್ದಾರೆ ಸರ್. ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಮಾವೇಶ ಇರುತ್ತೆ, ಈ ಒಂದು ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಅದೇ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದಾಗೆ ಜಗತ್ತಿನ ಎಲ್ಲಾ ನದಿಗಳ ನಡೆ ಕಡಲಿನ ಕಡೆಗೆ, ಎಲ್ಲಾ ನದಿಗಳು ಹರಿಯೋದು ಕಡಲಿನ ಕಡೆಗೆ. ಧರ್ಮಕ್ಷೇತ್ರದ ಎಲ್ಲ ಧರ್ಮ ಸೈನಿಕರು ರಾಜ್ಯದ 10 ದಿಕ್ಕಿನಿಂದ ಧರ್ಮಸ್ಥಳದ ಕಡೆಗೆ ಸಾಗಿ ಬರುವಂತಹ ದಿನಗಳು ಬರ್ತಾ ಇದೆ. ಸರ್, ಇದಿಷ್ಟು ಪತ್ರಕರ್ತ ವಸಂತ್ ಗಿಳಿಯರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳ ವಿರುದ್ಧ ದಲಿತರನ್ನ ಎತ್ತಿ ಕಟ್ಟುವ ಕೆಲಸ ಆಗ್ತಾ ಇದೆ. ಭಾರತ ಸನಾತನ ಧರ್ಮ ಸಿದ್ಧಾಂತದ ತವರಿದು. ಈ ಷಡ್ಯಂತ್ರ ಫಲ ಕೊಡೋದಿಲ್ಲ ಅಂತ ಗಿಳಿಯಾರ್ ಹೇಳಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ತೆರೆ ಬೀಳಲಿದೆ. NIA ತನಿಖೆ ಆಗಲಿ ಅಂತ ವಸಂತ್ ಗಿಳಿಯಾರ್ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಗಿಳಿಯಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. NIA ತನಿಖೆ ಆಗಬೇಕು ಅನ್ನುವಂತ ಆಗ್ರಹ, ಅದರ ಜೊತೆಯಲ್ಲಿ ಇದರ ಹಿಂದಿನ ಪ್ರೊಪಗಾಂಡಾ ಎಜೆಂಡಾ ಏನು ಅನ್ನುವಂತ ವಿಚಾರ, ಅದರ ಬಗ್ಗೆ ಕೂಡ ವಸಂತ್ ಗಿಳಿಯಾರ್ ಮಾತಾಡಿದ್ದಾರೆ. ಈ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಇಡೀ ಷಡ್ಯಂತ್ರಕ್ಕೆ ತೆರೆ ಬೀಳುತ್ತೆ ಎಂದಿದ್ದಾರೆ. ನಮ್ಮ ಜೊತೆಗೆ ವಸಂತ್ ಗಿಳಿಯರ್ ಇದ್ರೆ ಮಾತಾಡಿಸ್ತೀನಿ. ಸರ್, ಇವತ್ತು ರಣಕಾಳೆ ಓಡಿಸಿ ಅಂದ್ರೆ ಧರ್ಮ ರಕ್ಷಣೆಗೂ ಮೊಳಗಿತ್ತು, ಧರ್ಮ ರಕ್ಷಣೆಗಾಗಿ ಪಣ ತೊಟ್ಟಿದ್ದೀರಾ, ಒಂದ್ ಕಡೆ ಹಕ್ಕೊತ್ತಾಯ ಸರ್ಕಾರಕ್ಕೆ ಮಾಡಿದಿರಾ, ಏನ್ ಹೇಳಿದ್ರಿ ಸರ್ ಅಂತ? ಸರ್, ಅದು ಹಕ್ಕೊತ್ತಾಯ ಬಹಳ ಗಂಭೀರವಾಗಿದೆ. ಕೇಶವಮೂರ್ತಿ ಅವರು ಹಲವಾರು ದಶಕಗಳಿಂದ ಅವರು ಸಂಘದಲ್ಲಿ ಪ್ರಚಾರಕರಾಗಿ, ಸಂಘಟನೆ ಪ್ರಮುಖರಾಗಿ ಕೆಲಸ ಮಾಡಿದವರು, ಹಿಂದೂ ಜಾಗರಣ ವೇದಿಕೆಯ ಮುಖ್ಯಸ್ಥರವರು. ಜಗದೀಶ್ ಕಾರಂತ್ ಅವರ ಮಾರ್ಗದರ್ಶನದಲ್ಲಿ ಈ ನಿರ್ಣಯಗಳನ್ನು ನಾವು ದಾಖಲು ಮಾಡಿದ್ದೇವೆ. ಹಿಂದೂ ಜಾಗರಣ ವೇದಿಕೆ ಇಡೀ ರಾಜ್ಯದ 4 ಪ್ರಮುಖ ವ್ಯಕ್ತಿಗಳನ್ನ ಧರ್ಮ ಸಂರಕ್ಷಣಾ ಸಮಿತಿಗೆ, ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಗೆ ಒದಗಿಸಿಕೊಟ್ಟಿದೆ. ಹಾಗಾಗಿ ಇವತ್ತು ಆ ನಿರ್ಣಯವನ್ನ ಅವರು ಹೇಳಿದ್ದಾರೆ. ಆ ನಿರ್ಣಯಗಳ ಬಗ್ಗೆ ನಮಗೆ ಬದ್ಧತೆ ಇದೆ. ರಾಜ್ಯದ ಎಲ್ಲ ಸಂಸದರಿಂದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆಸ್ತೇವೆ. ಎಲ್ಲ ಸಂಸದರನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ, NIA ತನಿಖೆಯಲ್ಲಿ ಬರಬೇಕು. ಯಾರ್ಯಾರು ಈ ದುಷ್ಟರು ಈ ಸಂಚು ಹೂಡಿದ್ದಾರೆ ಅವರು ಎಲ್ಲರ ಮೇಲೆ ತನಿಖೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಈಗ ಒಂದೊಂದು ಸತ್ಯಗಳು ಹೊರಗಡೆ ಬರ್ತಾ ಇದಾವೆ. ಯಾವ ರೀತಿ ಇವರು ಸುಳ್ಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ, ಒಂದ್ ಕಡೆ ಷಡ್ಯಂತ್ರ ಮಾಡಿದ್ದಾರೆ ಎಂಬುದು, ಮತ್ತೊಂದ್ ಕಡೆ ಈ ದಲಿತರನ್ನು ಎತ್ತಿ ಕಟ್ಟುವ ಕೆಲಸ ಆಗ್ತದೆ ಒಂದು ಆರೋಪ ಸರ್. ದಲಿತರು ಅಂತ ಹೇಳಿದ ತಕ್ಷಣ ಯಾವಾಗಲೂ ಇವರಿಗೆ ಬಳಸ್ಕೊಳ್ಳಿಕ್ಕಿರೋರು ಅನ್ನುವ ಆ ಭಾವನೆಯನ್ನು ಬಿಡಬೇಕು ಅವರು. ನಾನು ಕೂಡ ದಲಿತ ಪರ ಸಂವೇದನೆ ಇರುವ, ಆ ಚಳವಳಿಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡಿರುವ, ಅದನ್ನು ಹೇಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ಆದ್ರೆ ಅವರು ಆ ಭೀಮಾ ಎನ್ನುವ ಹೆಸರನ್ನ ಆ ರೀತಿ ಒಂದು ಪ್ರೊಪಗಂಡ ಮಾಡಲಿಕ್ಕೆ ಬಳಸಿರುವಂತದ್ದು. ಆದರೆ ಆ ಶಕ್ತಿ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಆ ಎಲ್ಲ ಮುಖವಾಡಗಳು ಕಳಚಿ ಬಿದ್ದಿವೆ. ಇವರು ಬೇರೆ ಬೇರೆ ಜಾತಿಗಳನ್ನ ಧರ್ಮಕ್ಷೇತ್ರದ ಮೇಲೆ ಎತ್ತಿ ಕಟ್ಟುವ ಪ್ರಯತ್ನವನ್ನು ಮಾಡಿದ್ರು. ಹಿಂದೂ ಧರ್ಮ, ಜೈನ ಧರ್ಮ, ಆಮೇಲೆ ಏನು ವೈಷ್ಣವರು,
ಶೈವರು ಅಂತೇಳಿ ತಾರತಮ್ಯಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ನಮ್ಮ ಭಾರತದಲ್ಲಿ ಆ ರೀತಿಯ ಯಾವ ಭಾರತದ ನೆಲದಲ್ಲಿ ಹುಟ್ಟಿದಂತ ಎಲ್ಲ ಸನಾತನ ಧರ್ಮದವರನ್ನ ನಾವು ಪ್ರೀತಿಸ್ತೇವೆ. ಹೊರಗಡೆಯಿಂದ ಬಂದವರನ್ನು ಕೂಡ ನಾವು ಗೌರವಿಸ್ತೇವೆ, ಪ್ರೀತಿಸ್ತೇವೆ. ಹೊರಗಡೆಯಿಂದ ಬಂದವರು ನಮ್ಮ ಧರ್ಮದ ವಿಷಯಕ್ಕೆ ಬಂದ್ರೆ ಮಾತ್ರ ಅವರನ್ನು ನಾವು ವಿರೋಧಿಸ್ತೇವೆ. ನಮ್ಮಲ್ಲಿ ಆ ಧರ್ಮದ ತರತಮಗಳು ಇಲ್ಲ, ಭೇದಗಳಿಲ್ಲ. ಅದನ್ನು ಮಾಡುವವರ ಉದ್ದೇಶ ಇರೋದು ವಿಂಗಡಣೆ ಮಾಡುವಂಥದ್ದು, ಬ್ರೇಕ್ ಮಾಡುವಂಥದ್ದು. ಅದು ಈಡೇರೋದಿಲ್ಲ, ಸ್ವಲ್ಪ ಕಾಲ ಅಷ್ಟೇ. ಅದು ಚಲಾವಣೆಯಲ್ಲಿ ಇಲ್ಲದ ನಾಣ್ಯ. ಸಮಾವೇಶ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ? ಒಂದ್ ಕಡೆ ಧರ್ಮಸ್ಥಳದಲ್ಲಿ, ಒಂದ್ ಕಡೆ ಪಾದಯಾತ್ರೆ ಹಮ್ಮಿಕೊಂಡು ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡಬೇಕಂತ ಮುಂದಾಗಿದ್ದಾರೆ. ಸರ್, ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಮಾವೇಶ ಇರುತ್ತೆ? ಈ ಒಂದು ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಅದೇ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದಾಗೆ ಜಗತ್ತಿನ ಎಲ್ಲಾ ನದಿಗಳ ನಡೆ ಕಡಲಿನ ಕಡೆಗೆ, ಎಲ್ಲಾ ನದಿಗಳು ಹರಿಯೋದು ಕಡಲಿನ ಕಡೆಗೆ. ಧರ್ಮಕ್ಷೇತ್ರದ ಎಲ್ಲ ಧರ್ಮ ಸೈನಿಕರು ರಾಜ್ಯದ 16 ದಿಕ್ಕಿನಿಂದ ಧರ್ಮಸ್ಥಳದ ಕಡೆಗೆ ಸಾಗಿ ಬರುವಂತಹ ದಿನಗಳು ಬರ್ತಾ ಇದೆ. ಸರ್, ಇದಿಷ್ಟು ಪತ್ರಕರ್ತ ವಸಂತ್ ಗಿಳಿಯರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.